ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 25 ಮತ್ತು 26ನೇ ಗೃಹಲಕ್ಷ್ಮಿ ಕಂತಿನ ಬಗ್ಗೆ ಹಾಗೂ ಜೀವಿತಾವಧಿ ಸರ್ಟಿಫಿಕೇಟ್ನ ನಾವು ಎಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು, ಅದು ಅಪ್ಡೇಟ್ ಮಾಡಲಿಲ್ಲ ಅಂತ ಅಂದರೆ ನಮ್ಮ ಏನು ಗೃಹಲಕ್ಷ್ಮಿ ಅಮೌಂಟ್ ಏನು ಬರ್ತಾ ಇದೆ ಅದು ಬರೋದಿಲ್ವಾ, ಅಥವಾ ಎಲ್ಲಿ ಅಪ್ಡೇಟ್ ಮಾಡಬೇಕು, ಕೊನೆ ಡೇಟ್ ಅಂತ ಏನಾದರೂ ಇದೆಯಾ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ ಆ ನಂತರ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 25 ಮತ್ತು 26ನೇ ಕಂತಿನ ಬಗ್ಗೆ ಒಂದು ಕ್ಲಿಯರೆನ್ಸ್ನ ಕೊಟ್ಬಿಡ್ತೀನಿ. 25ನೇ ಕಂತು ಏನು ಮಿಕ್ಕಿರುವಂತಹ ಜಿಲ್ಲೆಗಳು ನಿನ್ನೆ ಮೊನ್ನೆ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ ಬರುವಂತಹದ್ದು. ಕಲಬುರಗಿ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಅಲ್ಲಿ ಯಾವ ರೀತಿಯಾಗಿ ಹಾಕ್ತಿದ್ದಾರೆ ಅಂತ ಅಂದರೆ ಒಟ್ಟಿಗೆ ಒಂದೇ ಸರಿ ಬಲ್ಕಾಗಿ ಹಾಕಲ್ಲ. ಅಲ್ಲಿ ಆ್ಯಕ್ಚುಲಿ ಏನು ಹಳ್ಳಿಗಳು ಅದೆಲ್ಲ ನೋಡಿ 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 ಹಾಕ್ತಾ ಇದ್ದಾರೆ. ಹಾಗೆ ಅದರಲ್ಲಿ ಕೆಲವೊಂದೊಂದು ಜಿಲ್ಲೆಗೆ ಇನ್ನೂ ಬಂದಿಲ್ಲ, ಅಂದರೆ ಪ್ರೋಸೆಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಪ್ರೋಸೆಸ್ ಆಗಿದೆ. ಒಟ್ಟು ಶಿವರಾತ್ರಿ ಒಳಗಂತೂ 25ನೇ ಕಂತು ಬಂದೇ ಬರುತ್ತೆ. ಹಾಗೆ ಕೆಲವೊಂದೊಂದು ನಾನು ಕಮೆಂಟ್ಸ್ನ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿರೋ ಅಂಥದ್ದು 25 ಮತ್ತು 26ನೇ ಕಂತು ಎರಡೂ ಕೂಡ ಬಂದಿದೆ ಅನ್ನುವಂತಹ ಮಾಹಿತಿನ ಅವರು ಹೇಳ್ತಾ ಇದ್ದಾರೆ. ಸೊ ನೋಡೋಣ, 25 ಅಂತೂ ಕನ್ಫರ್ಮ್. 26 ಬಗ್ಗೆ ಇವತ್ತು ನೈಟ್ವರೆಗೂ ನೋಡೋಣ. ಆ ನಂತರ ನಾನು ಕನ್ಫರ್ಮ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆನಾ? ಇದಿಷ್ಟು ಒಂದಷ್ಟಾದರೆ ಗೃಹಲಕ್ಷ್ಮಿ ಹಣವಾದರೆ, ಇನ್ನು ಒಂದು ಕಡೆ ಜೀವಿತಾವಧಿ ಪ್ರಮಾಣ ಪತ್ರವನ್ನು ನಾವು ಹೇಗೆ ಸಲ್ಲಿಸಬೇಕು, ಯಾಕೆ ಸಲ್ಲಿಸಬೇಕು, ಹಾಗೆ ಎಲ್ಲಿ ಯಾವ ಡೇಟ್ ಒಳಗೆ ನಾವು ಸಲ್ಲಿಸಬೇಕು ಅನ್ನೋದನ್ನ ಮೊದಲನೇದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಅದು ಏನಕ್ಕೆ ಮೊದಲನೇದಾಗಿ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ, ಯಾರ್ದಾರು ಮನೇಲಿ ಒಬ್ಬರು ಡೆತ್ ಆಗಿರ್ತಾರೆ, ಅಕಾಲಿಕ ಮರಣನ ಹೊಂದಿರ್ತಾರೆ. ಸೊ ಅಂಥವ್ರದ್ದು ಮನೆಗೆ ಜನಗಳಿಗೆ ಹೋಗ್ತಾ ಇರುತ್ತೆ ಫೋನ್ಪೇ, ಗೂಗಲ್ ಪೇ ಅಥವಾ ಅಕೌಂಟ್ ಅಂತೂ ವಿತ್ಡ್ರಾ ಮಾಡೋಕ್ಕಾಗಲ್ಲ ಅವ್ರು ಸೈನ್ ಇಲ್ಲದೆ. ಬಟ್ ಫೋನ್ಪೇ, ಗೂಗಲ್ ಪೇನ ಯೂಸ್ ಮಾಡ್ತಾ ಇರೋರು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಅಂತೂ ಬಂದಿತ್ತು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವಾಗ ಏನು ಗೃಹಲಕ್ಷ್ಮಿ ಹಣ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಎಷ್ಟೆಷ್ಟು ಏನು ಜನಗಣತಿ ಥರ ಲೈಟಾಗಿ ಮಾಡಿ ಅದು ಅಪ್ಡೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತಲ್ಲ ಯಾರ್ಯಾರು ಅಪ್ಡೇಟ್ ಮಾಡ್ತಾರೆ, ಯಾರ್ಯಾರು ಅಪ್ಡೇಟ್ ಮಾಡಲ್ಲ ಅಂತ. ಸೊ ಅಂಥ ಟೈಮ್ನಲ್ಲಿ ಅಪ್ಡೇಟ್ ಮಾಡಿರೋರಿಗೆ ಇನ್ನು ಮುಂದಿನ ಕಂತು 27, 28, 29 ಬರುವ ಕಂತುಗಳನ್ನೆಲ್ಲ ನಾವು ಆ ನಂತರ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಿಜನಾ ಅಂತ ಕೇಳ್ಪಟ್ರೆ ಎಸ್, ಹೌದು, 100ಗೆ 100% ಶೋರ್. ಬಟ್ ಯಾವಾಗ ಎಲ್ಲಿ ಹೇಗೆ ಮಾಡಬೇಕು ಅನ್ನುವಂಥ ಅಪ್ಡೇಟ್ ಅಂತೂ ಕೊಟ್ಟಿಲ್ಲ. ಸೈಬರ್ ಸೆಂಟರ್ಸ್ಗಳಲ್ಲಿ ಹೇಳ್ತಾ ಇರುವಂತಹದ್ದು ನಮ್ಗೆ ಅಪ್ಡೇಟ್ ಬಂದಿದೆ, ಅದರ ಲಿಂಕ್ಸ್ ಯಾವುದು ಜನರೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಶಿವರಾತ್ರಿ ಹಬ್ಬ ಆದಮೇಲೆ ಮಾರ್ಚ್ ಮೊದಲನೇ ಇದರಿಂದ ಸ್ಟಾರ್ಟ್ ಆಗ್ಬೋದು. ಇಲ್ಲ ಮಾರ್ಚ್, ಆ್ಯಕ್ಚುಲಿ ಬ್ಯಾಂಕ್ಗಳಿಗೆ ಇಯರ್ ಎಂಡ್ ಅನ್ನೋದು ಮಾರ್ಚ್ ಎಂಡಿಂಗಲ್ಲಿ. ಸೊ ಮೇ ಬಿ ಆ ಟೈಮಲ್ಲಿ ಈ ಅಪ್ಡೇಟ್ ಬರ್ಬೋದು ಅನ್ನೋದು ನನ್ನ ಒಂದು ಇದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇದು 100% ಶೋರ್. ಏನು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅನ್ನೋದು ಒಂದಿದೆ, ಹಾಗೆ ಅದು 100% ಶೋರ್ ಇದೆ. ಇನ್ನು ಗೃಹಲಕ್ಷ್ಮಿ ಅಮೌಂಟ್ 25ನೇ ಕಂತು ಬಂದಿದೆ, 26ನೇ ಕಂತಿಗಂತೂ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಸೊ ಐ ಹೋಪ್ ನಿಮಗೆಲ್ಲ ನಾನು ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.